ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನೇನು ಮದುವೆ ಸ್ಟಾರ್ಟ್ ಆಯಿತು. ನಮ್ಮ ಸೋದರ ಮಾವನ ಮಗಳು ಮದುವೆ. ಸೊ ನೈಟೇ ಎಲ್ಲ ಮೆಹಂದಿ ಹಾಕ್ಕೊಂಡಾಗಿತ್ತು. ಸೊ ಇವತ್ತು ಹಳದಿ ಮತ್ತು ಮೆಹಂದಿ ಫೋಟೋಶೂಟ್ ಎಲ್ಲ ಇದೆ, ಹಳದಿ ಶಾಸ್ತ್ರ ಎಲ್ಲ ಇದೆ. ಸೊ ನೋಡ್ತಿರ್ಬೋದು, ಡೆಕೋರೇಷನ್ ಎಲ್ಲ ಮಾಡಾಗಿದೆ. ಡೆಕೋರೇಷನ್ ಅವರು ಬೆಳಗ್ಗೆನೇ ಬಂದು ಡೆಕೋರೇಷನ್ ಮಾಡೋಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ರು, ರೆಡಿ ಮಾಡ್ಕೊತಿದ್ರು. ಸೊ ಮದುವೆ ಹುಡುಗಿ ಗುಂಡ್ಲುಪೇಟೆಗೆ ಹೋಗಿದ್ಲು ಮೆಹಂದಿ ಹಾಕ್ಸ್ಕೊಂಡು ಬರೋದಕ್ಕೆ. ನಾವೆಲ್ಲ ಮನೆಯಲ್ಲೇ ಹಾಕ್ಕೊಂಡಿದ್ವಿ ನೈಟು. ಇವತ್ತು ಅಂದರೆ ಆಗೋಲ್ಲ, ಇವತ್ತೆಲ್ಲ ಶಾಸ್ತ್ರಗಳಿರುತ್ತೆ, ಹಾಕ್ಕೊಂಡು ಕೂತ್ಕೊಂಡ್ರಾಗಲ್ಲ ನಾವು ಅಂತ ಹೇಳಿ ಹಿಂದಿನ ದಿನಾನೇ ನಾವೆಲ್ಲ ಮೆಹಂದಿ ಹಾಕ್ಕೊಂಡ್ವಿ. ಅಂದರೆ ಮದುವೆ ಹುಡುಗಿ ಬಿಟ್ಟು ಇವತ್ತು ಮದುವೆ ಹುಡುಗಿ ಗುಂಡ್ಲುಪೇಟೆಗೆ ಹೋಗಿ ಹಾಕ್ಸ್ಕೊಂಡು ಬರ್ತಾಳೆ. ಸೊ ಅಲ್ಲಿ ತನಕ ಎಲ್ಲ ಡೆಕೋರೇಷನ್ ಎಲ್ಲ ಮುಗ್ದಿತ್ತು. ಆ್ಯಂಡ್ ಅವಳು ಬರೋ ತನಕ ನಾವೆಲ್ಲ ರೆಡಿಯಾಗಿದ್ವಿ. ಫಸ್ಟು ಏನು ಮೆಹಂದಿ ಫೋಟೋಶೂಟ್ ಇದೆ. ಸೊ ಹಾಗಾಗಿ ಗ್ರೀನ್ ಥೀಮಲ್ಲಿ ಎಲ್ಲ ಡ್ರೆಸ್ ಹಾಕ್ಕೊಂಡಿದ್ವಿ. ಸೊ ನನ್ನ ಮಗಳಿಗೂ ನೋಡ್ತಿರ್ಬೋದು, ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ಡ್ರೆಸ್ ಹಾಕಿದ್ದೀನಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು. ಮದುವೆ ಹುಡುಗಿ ಮಾತ್ರ ಪಾರ್ಲರಲ್ಲಿ ಹಾಕ್ಸ್ಕೊಂಡು ಬಂದಿದ್ಲು. ಸೊ ಇವಾಗ ಫೋಟೋಶೂಟ್ ಫಸ್ಟು ಮೆಹಂದಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ಎಲ್ಲ ರೆಡಿಯಾಗಿದ್ವಿ. ಆರ್ವಿ ನೋಡ್ತಿರ್ಬೋದು, ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು. ಸೊ ಫಸ್ಟು ಮೆಹಂದಿ ಫೋಟೋಶೂಟ್ ಎಲ್ಲ ಮಾಡಿಸೋಣ ಅಂತ ಹೇಳಿ ಫೋಟೋಶೂಟ್ ಮಾಡಿಸೋದಕ್ಕೆ ಅಂತ ಹೇಳಿ ಬಂದ್ವಿ. ಆರ್ವಿದು ಮೆಹಂದಿ ನೋಡ್ತಿರ್ಬೋದು, ಅವಳು ಈ ಥರ ಹಾಕಿದ್ದೆ. ಅವಳಿಗೆ ಬ್ಯಾಕ್ ಸೈಡ್ ಹಾಕ್ಸ್ಕೊಳ್ಳಿಲ್ಲ ಅವಳು. ಸೊ ನೋಡ್ತಿರ್ಬೋದು, ಮದುವೆ ಹುಡುಗಿದು ಫೋಟೋಶೂಟ್ ನಡೀತಿದೆ. ಸೊ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಬಂದಿದ್ಲು ಪಾರ್ಲರಿಗೆ ಹೋಗಿ ಗುಂಡ್ಲುಪೇಟೆಯಲ್ಲಿ. ಸೊ ಇವಾಗ ಫೋಟೋಶೂಟ್ ಎಲ್ಲ ನಡೀತಿದೆ. ನನ್ನದು ಅಷ್ಟೇ ಔಟ್ಫಿಟ್ ಗ್ರೀನಲ್ಲಿ ಹಾಕ್ಕೊಂಡಿದ್ದೀನಿ ನಾನು, ಮೆಹಂದಿ ಅಲ್ವಾ. ಸೊ ಹಾಗಾಗಿ ಫೋಟೋಶೂಟ್ ಮಾಡಿಸೋಣ ಅಂತ ಬಂದಿದ್ವಿ. ಆ್ಯಂಡ್ ನೋಡ್ತಿರ್ಬೋದು, ಇಲ್ಲಿ ನನ್ನ ಮಗಳು ಮತ್ತು ಇದು ನಮ್ಮ ಸೋದರ ಮಾವನ ದೊಡ್ಡ ಮಗಳ ಮಗ. ಸೊ ಇಬ್ಬರದು ಫೋಟೋಶೂಟ್ ಮಾಡಿಸ್ತಿದ್ವಿ. ಹಾಗೇ ನೆಕ್ಸ್ಟ್ ಹಳದಿಗೆ ರೆಡಿ ಆಗ್ತಿದ್ವಿ. ಪಾಪುಗೆ ಒಂದು ಫ್ರಾಕ್ ಹಾಕಿದ್ದೆ ಹಳದಿಗೆ ಅಂತ ಹೇಳಿ. ಸೊ ನೋಡ್ತಿರ್ಬೋದು, ಮದುವೆ ಹುಡುಗಿದು ಹಳದಿ ಫೋಟೋಶೂಟ್ ನಡೀತಿದೆ. ಸೊ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿದ್ವಿ. ನಾವು ಕೂಡ ಹಳದಿ ಡ್ರೆಸ್ ಎಲ್ಲ ಹಾಕ್ಕೊಂಡ್ವಿ. ಇವಳು ನಮ್ಮ ಚಿಕ್ಕ ಸೋದರ ಮಾವನ ಮಗಳು. ಸೊ ನೋಡ್ತಿರ್ಬೋದು, ಹಾಗೇ ಸುಮ್ಮನೆ ಕ್ಲಿಪ್ಪಿಂಗ್ಸ್ ತಗೊಂಡೆ. ಆ್ಯಂಡ್ ಹಳದಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಯಿತು. ಮದುವೆ ಹುಡುಗಿದು ಒಂದೆರಡು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ಲು. ಸೊ ನೋಡ್ತಿರ್ಬೋದು, ನೆಕ್ಸ್ಟು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಫಸ್ಟು ಅವಳನ್ನ ಕೂರಿಸ್ಬಿಟ್ಟು ಅವಳಿಗೆಲ್ಲ ಶಾಸ್ತ್ರ ಮಾಡಿ, ಪೂಜೆ ಎಲ್ಲ ಮಾಡಿ, ಆಮೇಲೆ ಅವಳಿಗೆ ಅರಿಶಿನ ಎಲ್ಲ ಹಚ್ಬಿಟ್ಟು ಇಲ್ಲಿಗೆ ಹಳದಿ ಶಾಸ್ತ್ರ ಕಂಪ್ಲೀಟ್ ಆಗುತ್ತೆ. ಸೊ ಇದೊಂದು ಎಲ್ಲ ಸೆಲೆಬ್ರೇಟ್ ಮಾಡ್ಕೊತಾರೆ ಈ ಥರ. ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಈ ಥರ ಹಳದಿ ಎಲ್ಲ ಮಾಡಿಸ್ಕೊಳ್ಳೋದು, ಹಳದಿ ಶಾಸ್ತ್ರ. ಸೊ ತುಂಬಾ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ಬೋದು, ಪ್ರತಿಯೊಬ್ಬರು ಮಾಡಿಸ್ಕೊತಾರೆ ಇವಾಗ. ಸೊ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಿರ್ಬೋದು, ನಾನು ಇಲ್ಲಿ ಅರಿಶಿನ ಹಚ್ಚೋಣ ಅಂತ ಹೇಳಿ ಹಚ್ತಾ ಇದ್ದೆ. ಮದುವೆ ಮನೆ ಅಂತ ಬಂದಾಗ ಹುಡುಗಿ ಮನೆ ಕಡೆನೇ ಜಾಸ್ತಿ ಶಾಸ್ತ್ರಗಳಿರುತ್ತೆ. ಅಂದರೆ ಈ ಥರ ಎಲ್ಲ ಏನು ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಅಂತ ತುಂಬಾ ಶಾಸ್ತ್ರಗಳಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನಮ್ಮ ಫ್ಯಾಮಿಲಿ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ ಇವಳ ಮದುವೆಲಿ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಹೀಗೆ ಹಳದಿ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ಮಗಳು ಕೂಡ ಇಲ್ಲಿ ನಾನು ಹಚ್ತೀನಿ ಅಂತ ಹೇಳಿ ಹಚ್ತಿದ್ಲು. ಅವಳ ಕೈಯಲ್ಲೂ ಕೂಡ ಹಚ್ತಿದ್ವಿ ಅರಿಶಿನ ಬ್ರೈಡಲ್ಗೆ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಲ್ಲ ಹಳದಿ ಕಾಸ್ಟ್ಯೂಮ್ ಹಾಕ್ಕೊಂಡು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಇದೊಂಥರ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹುಡುಗಿ ಮನೇಲಾದರೆ ತುಂಬಾ ಈ ಥರ ಎಲ್ಲ ಇರುತ್ತೆ, ಹಳದಿ ಮೆಹಂದಿ ಎಲ್ಲನೂ ಇರುತ್ತೆ. ಹುಡುಗರ ಮನೆಯಲ್ಲೂ ಇರುತ್ತೆ, ಬಟ್ ಈ ಥರ ಎಲ್ಲ ಮೆಹಂದಿ ಎಲ್ಲ ಇರಲ್ಲ ಅಲ್ಲ ಅವ್ರ ಕಡೆ. ಸೊ ಹುಡುಗಿ ಮನೆ ಕಡೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮುತ್ತೈದೆಯವರು ಒಂದು 5 ಜನ ಪೂಜೆ ಮಾಡಲಿ, ಅಂದರೆ ಅವಳಿಗೆ ಶಾಸ್ತ್ರ ಮಾಡಿಬಿಡಲಿ, ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಅಕ್ಷತೆ ಎಲ್ಲ ಹಾಕಲಿ ಅಂತ ಹೇಳಿ ಹಾಕ್ತಿದ್ರು. ಫಸ್ಟು
5 ಜನ ಮುತ್ತೈದೆಯರು ಹಾಕ್ಬಿಟ್ಟು ಆಮೇಲೆ ಅರಿಶಿಣದ್ದು ನೀರು ಹಾಕೋಣ ಅಂತ ಹೇಳಿ ಫಸ್ಟ್ ಅವಳಿಗೆ ಕುಂಕುಮ ಎಲ್ಲ ಹಚ್ತಿದ್ರು. ಹಳದಿ ಶಾಸ್ತ್ರ ಎಲ್ಲ ಆದಮೇಲೆ ನೆಕ್ಸ್ಟು ಇವಳಿಗೆ ಮತ್ತು ಇವಳು ಸ್ನಾನ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಹೊಸ ಸ್ಯಾರಿ ವೇರ್ ಮಾಡಿ ಮತ್ತೆ ಹಸೆ ಮೇಲೆ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡ್ತಾರೆ. ಅರಿಶಿಣ ಎಲ್ಲ ಹಚ್ಚಿ ಎಲ್ಲ ಮುಗೀತು. ಹಳದಿ ನೀರೆಲ್ಲ ಅವಳಿಗೆ ಹಾಕಿ ಮುಗೀತು. ನೆಕ್ಸ್ಟ್ ಬಂದು ಅವಳು ಫ್ರೆಶಪ್ ಎಲ್ಲ ಆದಮೇಲೆ ನೆಕ್ಸ್ಟು ಒಂದು ಹೊಸ ಸ್ಯಾರಿ ವೇರ್ ಮಾಡಿ ಹೀಗೆ ಪಕ್ಕದ ಮನೆಯವ್ರನ್ನೆಲ್ಲ ಕರೆಸ್ಬಿಟ್ಟು ಹಿಂಗೆ ಶಾಸ್ತ್ರ ಮಾಡ್ತೀವಿ. ಹಸೆ ಮೇಲೆ ಕೂರಿಸಿ ಶಾಸ್ತ್ರ ಮಾಡಿದರು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಚೌಟ್ರಿಗೆ ಹೋಗ್ತೇವೆ, ಅಂದರೆ ಮದುವೆ ಹಿಂದಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.